ಹಾಯ್ ಹಲೋ ನಮಸ್ಕಾರ, ನೀವೆಲ್ಲ ಹೇಗಿದ್ದೀರಾ? ಮತ್ತೊಂದು ಸಂಡೆ ಬಜಾರ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎರಡು ಚಾಲೆಂಜ್ ಮಾಡ್ತೀವಿ. ಒಂದು ಬಂದು ಸ್ಮಾರ್ಟ್ ವಾಚ್ ಚಾಲೆಂಜ್, ಇನ್ನೊಂದು ಬಂದು ರೇಡಿಯೋ ಚಾಲೆಂಜ್. ಸೊ ಸ್ಮಾರ್ಟ್ ವಾಚ್ ಮತ್ತು ರೇಡಿಯೋನ ಫೈಂಡ್ ಮಾಡೋಣ ಸಂಡೆ ಬಜಾರಲ್ಲಿ. ಸೊ ಬನ್ನಿ ಹೋಗೋಣ. ರೇಡಿಯೋ ಚಾಲೆಂಜಲ್ಲಿ ಫಸ್ಟ್ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಈ ವಿಡಿಯೋಕಾನ್ ಅನ್ನೋ ಬ್ರ್ಯಾಂಡ್ದು ಕೆಸೆಟ್ ಪ್ಲೇಯರ್ ಮತ್ತೆ ಪಾಕೆಟ್ FM. ಇದನ್ನ ಆಕ್ಚುಲಿ ಬಾಕ್ಸ್ ಪೀಸಲ್ಲಿ ಮಾರ್ತಾ ಇದ್ರು. ಪ್ರೈಸ್ ಇದ್ರದ್ದು 300 ರೂಪಾಯಿ. ಅದಾದ್ಮೇಲೆ ನಾನು ನೋಡಿದ್ದು ಈ ಐವಾ ಅನ್ನೋ ಬ್ರ್ಯಾಂಡ್ದು ಪಾಕೆಟ್ FM. ಇದರಲ್ಲಿ AA ಬ್ಯಾಟ್ರೀಸ್ ಹಾಕಿ ಯೂಸ್ ಮಾಡೋ ತರ ಆಪ್ಷನ್ ಇರ್ತಿತ್ತು. ಅಷ್ಟೇ ಅಲ್ಲ, ಇದರಲ್ಲಿ DC ಕನೆಕ್ಷನ್ ಕೂಡ ಕೊಡ್ಬೋದಿತ್ತು. ಇದರಲ್ಲಿ ನಿಮ್ಗೆ ಹಲವಾರು ಚಾನೆಲ್ಸ್ ಬರ್ತಿತ್ತು. ಈ ಒಂದು ಪಾಕೆಟ್ ರೇಡಿಯೋ ಪ್ರೈಸ್ ಬಂದ್ಬಿಟ್ಟು 150 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದು ಪಾಕೆಟ್ ರೇಡಿಯೋ ಅಂತೂ ಅಲ್ಲ, ಬಟ್ ಇದು ಪೋರ್ಟೇಬಲ್ ರೇಡಿಯೋ ಮತ್ತೆ ಕೆಸೆಟ್ ಪ್ಲೇಯರ್. ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಮತ್ತೆ ಪ್ಲಗ್ ಅಂಡ್ ಪ್ಲೇ ಮಾಡಿ. ಅಷ್ಟೇ ಅಲ್ಲ, ಇದರಲ್ಲಿ ಹಲವಾರು ಆಪ್ಷನ್ಸ್ ಬರ್ತಿತ್ತು. ಅಷ್ಟೆಲ್ಲ ಇದ್ರೂ ಇದರಲ್ಲಿ ಬ್ಲೂಟೂತ್ ಒಂದಿದಿಲ್ಲ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇನ್ನೊಂದು ಪಾಕೆಟ್ FM. ಇದು ಕೋಡೆಕ್ ಅನ್ನೋ ಬ್ರ್ಯಾಂಡ್ದು. ಕೋಡೆಕ್ ಬ್ರ್ಯಾಂಡ್ ನ ನೀವು ಕ್ಯಾಮ್ರಾಸ್ ಅಲ್ಲಿ ನೋಡಿರ್ತೀರಾ, ಆದ್ರೆ ಅವರು ಪಾಕೆಟ್ FM ಅಲ್ಲೂ ಸ್ವಲ್ಪ ಕೈ ಹಾಕಿದ್ರು. ಈ ಒಂದು ಪಾಕೆಟ್ FM ಪ್ರೈಸ್ ಬಂದ್ಬಿಟ್ಟು 200 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ವಾರ ನಾನು ಯಾವುದೇ ರೀತಿ ರೇಡಿಯೋ ಪರ್ಚೇಸ್ ಮಾಡಿಲ್ಲ, ಬಟ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿ ಅದ್ರ ಮೇಲೆ ವಿಡಿಯೋ ಹಾಕ್ಬೇಕಂದ್ರೆ ನನ್ಗೊಂದು ಕಮೆಂಟ್ ಹಾಕಿ. ಇವಾಗ ಮತ್ತೊಂದು ವಾಕ್ಮ್ಯಾನ್ ತರ ಇರೋ ಪಾಕೆಟ್ FM ನ ನೋಡ್ತಾ ಇದ್ದೀರಾ. ಇದು ಕೂಡ ಅಷ್ಟೇ ಐವಾ ಅನ್ನೋ ಬ್ರ್ಯಾಂಡ್ದು. ಈ ವಾಕ್ಮ್ಯಾನ್ ಅಲ್ಲಿ FM ಇದೆಯಾ ಅಂತ ನನ್ಗೆ ಅಷ್ಟು ಶೋರ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಇದ್ರಲ್ಲಿ ಆಂಟಿನಾ ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ನನ್ನಂತ 90s ಕಿಡ್ಸ್ಗೆಲ್ಲ ಇದೆ MP3 ಪ್ಲೇಯರ್. ಪ್ರೈಸ್ ಇದರದು 300 ರೂಪಾಯಿ. ಫಿಲಿಪ್ಸ್ ಪಾಕೆಟ್ ರೇಡಿಯೋ ತುಂಬಾನೇ ಕಾಸ್ಟ್ಲಿ ಆಗಿ ಬರ್ತಿತ್ತು, ಬಟ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರ್ತಿತ್ತು ಇದರದು. ಇದರಲ್ಲಿ ನಿಮ್ಗೆ ಅಷ್ಟೊಂದು ಸ್ಟೇಷನ್ಸ್ ನೋಡಕ್ ಸಿಗಲ್ಲ. ಈ ಒಂದು FM ರೇಡಿಯೋ ಪ್ರೈಸ್ ಬಂದ್ಬಿಟ್ಟು 150 ರೂಪಾಯಿ ಅಂತ ಹೇಳ್ತಾ ಇದ್ರು. ಅದೇ ಅಂಗಡಿಯಲ್ಲಿ ಈ ಒಂದು ಮಿನಿ ವರ್ಷನ್ ನೋಡಿದೆ. ಈ ಒಂದು ಕೆಸೆಟ್ ಪ್ಲೇಯರ್ ಎಷ್ಟು ಟೈನಿ ಆಗಿದೆ ನೋಡಿ. ಇದು ಪ್ಯಾನಾಸೋನಿಕ್ ಅನ್ನೋ ಬ್ರ್ಯಾಂಡ್ದು. ಇದ್ರದ್ದು ಪ್ರೈಸ್ 150 ರೂಪಾಯಿಂದ 200 ರೂಪಾಯಿ ಏನೋ ಹೇಳ್ತಾ ಇದ್ರು. ಈ ಒಂದು ಡಿವೈಸ್ ಬರೀ ಸ್ಪೀಕರ್ ಅನ್ಕೊಂಡೆ. ತಿರುಗಿಸಿ ನೋಡಿದಾಗ ಇದರಲ್ಲಿ MP3 ಆಪ್ಷನ್ಸ್ ಕೂಡ ಇದೆ. ಇದರಲ್ಲಿ ರೇಡಿಯೋ ಹಾಗೂ FM ಆಪ್ಷನ್ ಇಲ್ಲ ಅಂದ್ರೂ ಇದು ಕೂಡ ಅದೇ ಕ್ಯಾಟಗರಿಗೆ ಸೇರಿದ್ದು. ಈ ಒಂದು ಡಿವೈಸ್ ಪ್ರೈಸ್ ಬಂದು 400 ರೂಪಾಯಿ ಅಂತ ಹೇಳ್ತಾ ಇದ್ರು. ಇವಾಗ ನೀವು ನೋಡ್ತಾ ಇರೋದು ಜಂಬೋ ಸೈಜ್ ರೇಡಿಯೋ. ಈ ತರ ರೇಡಿಯೋಸ್ ಎಲ್ಲ ನೋಡಿದ್ರೆ ಮನ್ಸಿಗೆ ತುಂಬಾ ಖುಷಿ ಸಿಗುತ್ತೆ. ಇವಾಗಿರೋ 2K ಕಿಡ್ಸ್ಗೆ ಇದು ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ. ಅದ್ ಮಾತ್ರ ಅಲ್ಲ, ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ ಮಾತ್ರ ಅಲ್ಲ, ಕೇಳ್ಸಕ್ಕೂ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ. ನಾನ್ ಮುಂಚೆನೆ ಹೇಳ್ದಾಗೆ ಫಿಲಿಪ್ಸ್ ಬ್ರ್ಯಾಂಡ್ ತುಂಬಾನೇ ಕ್ವಾಲಿಟಿ ಕೊಡ್ತಿತ್ತು. FM ಪ್ಲಸ್ CD ಪ್ಲೇಯರ್. FM ರೇಡಿಯೋ ಚಾಲೆಂಜ್ ಅಲ್ಲಿ ಅಷ್ಟೇ. ಇವಾಗ ಸ್ಮಾರ್ಟ್ ವಾಚಸ್ ನೋಡೋಣ. ಫಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಫೈರ್ ಬೋಲ್ಟ್ ಬ್ರ್ಯಾಂಡಿನ ಸ್ಮಾರ್ಟ್ ವಾಚ್ ಕಾನ್ಸೆಪ್ಟ್ ನ ಈ ವರ್ಲ್ಡ್ ತಂದಿದ್ದು ಆಪಲ್. ಅವ್ರು ಕೂಡ ಇಷ್ಟೊಂದು ವೆರೈಟೀಸ್ ಬಿಟ್ಟಿಲ್ಲ, ಆದ್ರೆ ಈ ಫೈರ್ ಬೋಲ್ಟ್ ಅವರು ಎಷ್ಟೊಂದು ವೆರೈಟೀಸ್ ಬಿಟ್ಟಿದ್ದಾರೆ. ಯಾವ ಶೇಪ್ ಅಲ್ಲಿ ಬೇಕು ನಿಮ್ಗೆ ವಾಚ್, ಆ ಶೇಪ್ ಅಲ್ಲಿ ಸಿಗುತ್ತೆ. ನಾನ್ ತೋರಿಸ್ತಿರೋ ಈ ಸ್ಮಾರ್ಟ್ ವಾಚಸ್ ಎಲ್ಲ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅಂತ ಐಡಿಯಾ ಇಲ್ಲ. ಕಡ್ಲೆಕಾಯಿನ ಗುಂಪು ಮಾಡಿ ಇಟ್ಟಿರೋ ತರ ಈ ಸ್ಮಾರ್ಟ್ ವಾಚಸ್ ನ ಗುಂಪು ಮಾಡಿ ಇಟ್ಟಿರ್ತಾರೆ. ಕೇಬಲ್ಸ್ ಕೂಡ ಇರಲ್ಲ, ಸೊ ಕೇಬಲ್ಸ್ ತಂದ್ಬಿಟ್ಟು ಚೆಕ್ ಮಾಡಿ ತಗೋಬೇಕಷ್ಟೇ. ಅಲ್ಟ್ರಾ ವಾಚ್ದು ಕ್ಲೋನ್ ನೋಡಿ ಹೆಂಗಿದೆ ಅಂತ. ಇವೆಲ್ಲ 200-300 ರೂಪಾಯಿ ಅಂತ ಬೇರೆ ಬೇರೆ ಪ್ರೈಸಸ್ ಅಲ್ಲಿ ಇರುತ್ತೆ. ಇದ್ಯಾವುದೋ ಸ್ಯಾಮ್ಸಂಗ್ ವಸ್ತ್ರ ಇತ್ತಂತ ತಿರುಗಿಸಿ ನೋಡಿದ್ರೆ ಯಾವ ಬ್ರ್ಯಾಂಡ್ ಅಂತಾನೆ ಗೊತ್ತಿಲ್ಲ. ಬಾಡಿ ಮಾತ್ರ ಐತೆ, ಕೈ ಕಾಲು ಕಾಣಿಸ್ತಾ ಇಲ್ಲ. ಈ ಗುಂಪಲ್ಲಿ ಒಂದೆರಡು ಮಾತ್ರ ಬೇರೆ ಬ್ರ್ಯಾಂಡ್, ಮಿಕ್ಕಿದ್ದೆಲ್ಲ ಫೈರ್ ಬೋಲ್ಟೆ. ಡಿಸೈನ್ ಅಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕಣ್ರಿ. ಈ ವಾಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೌಂಡ್ ಡೈಲ್ ಅಲ್ಲಿ ಚೆನ್ನಾಗಿತ್ತು, ತಿರ್ಗಿಸಿ ನೋಡಿದ್ರೆ ಅದೇ ಫೈರ್ ಬೋಲ್ಟ್. ನೀವು ಒಂದು 2 ಪಿನ್ ಮತ್ತೆ 4 ಪಿನ್ ಕನೆಕ್ಟರ್ ಇಟ್ಕೊಂಡ್ರೆ ಸಾಕು, ಎಲ್ಲಾ ವಾಚ್ ಆರಾಮಾಗಿ ಚೆಕ್ ಮಾಡಿ ತಗೊಂಡ್ ಹೋಗ್ಬೋದು. ಇನ್ನೊಂದು ಅಲ್ಟ್ರಾ ವಾಚ್ ಬಂತು ನೋಡಿ. ಫೈರ್ ಬೋಲ್ಟ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದ್ ರೀತಿ, ಬಟ್ ಈ ಒಂದು ಕಾಪಿ ವಾಚಸ್ ನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಬೆಟ್ ಕಟ್ತೀರಾ, ಇದು ಕೂಡ ಫೈರ್ ಬೋಲ್ಟೆ. ನೋಡಿದ್ರಾ, ಹೇಳಿದ್ದೆ ತಾನೇ. ಅಟ್ಲೀಸ್ಟ್ ಒಂದು ವಾಚ್ ಆದ್ರೂ ಬೇರೆ ಬ್ರ್ಯಾಂಡ್ ಇರ್ಲಿ. ಅಪ್ಪ, ಇದು ಯಾವ್ದೋ ನಾಯ್ಸ್ ಅಂತೆ ಬ್ರ್ಯಾಂಡು, ಬಟ್ ಡಿಸೈನ್ ಲುಕ್ ಎಲ್ಲ ಆಲ್ಮೋಸ್ಟ್ ಎಲ್ಲಾ ವಾಚ್ ಸಿಮಿಲರ್ ಆಗೇ ಇರುತ್ತೆ ಕಣ್ರಿ. ಫೈನಲಿ ಈ 2 ವಾಚ್ ಏನ್ ನೋಡ್ತಾ ಇದ್ದೀರಾ, ಇದು ಆಪಲ್ದು ಒರಿಜಿನಲ್ ವಾಚಸ್. ಇವೆರಡು ಸೀರೀಸ್ 5 ವಾಚಸ್. ಡಿಸ್ಪ್ಲೇ ಸ್ವಲ್ಪ ಹೋಗಿದೆ. ಎರಡಕ್ಕೂ ಸೇರಿ 2500 ರೂಪಾಯಿ ಅಂತ ಪ್ರೈಸ್ ಮಾಡ್ತಾ ಇದ್ರು. ನಮ್ ಕಣ್ ಮುಂದೆನೆ ಇನ್ನೊಬ್ರು ಪರ್ಚೇಸ್ ಮಾಡ್ಕೊಂಡು ಹೋದ್ರು ಇದನ್ನ. ಆಕ್ಚುಲಿ ಒಂದ್ ವಾಚ್ ಕಂಡೀಷನ್ ಚೆನ್ನಾಗಿದೆ, ಇನ್ನೊಂದು ಮಾತ್ರ ಡಿಸ್ಪ್ಲೇ ಹೊಡೆದೋಗಿರೋದು. ಈ ವಾಚಸ್ ಚಾರ್ಜರ್ಸ್ ಇಲ್ಲ ಅಂತೆ, ಸೊ ಹೆಂಗಪ್ಪ ಚಾರ್ಜ್ ಮಾಡ್ಲಿ ಅಂತ ಕೇಳಿದ್ರು ಅವರು. ಅದಕ್ಕೆ ಅಂಗಡಿ ಅವರು ವೈರ್ಲೆಸ್ ಚಾರ್ಜರ್ಸ್ ಎಷ್ಟೋ ಇದೆ, ಯಾವ್ದು ಬೇಕಾದ್ರೂ ತಗೊಂಡೋಗಿ ಅಂತ ಹೇಳಿದ್ರು. ಚಾಲೆಂಜ್ ಅಲ್ಲಿ ಇರೋ ಐಟಮ್ಸ್ ನೋಡಿ ಆಯ್ತು. ಇವಾಗ ಬೇರೆ ಐಟಮ್ಸ್ ನ ತೋರಿಸ್ತೀನಿ ಬನ್ನಿ. ಈ ಒಂದು ಅಂಗಡಿಯಲ್ಲಿ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ಸ್ ಇತ್ತು, ಬಟ್ ಇವಕ್ಕೆ ಚಾರ್ಜರ್ಸ್ ಇರ್ಲಿಲ್ಲ. ಇವ್ರ ಹತ್ರ ಈಕೋವಾಸ್ ಬ್ರ್ಯಾಂಡ್ದು 2 ಇತ್ತು, ಮತ್ತೆ MI ಬ್ರ್ಯಾಂಡ್ದು ಒಂದಿತ್ತು. ಸೊ ನಾವು ಇದನ್ನ ಬಂದ್ಮೇಲೆ ಪರ್ಚೇಸ್ ಮಾಡ್ತೀವಿ ಅಂತ ಅವ್ರ ಹತ್ರ ಹೇಳ್ಬಿಟ್ಟು ಬಂದ್ವಿ. ನಾವು ಅಂದ್ರೆ ಯಾರಂತ ವಿಡಿಯೋ ಕೊನೆಯಲ್ಲಿ ತೋರಿಸಿದೀನಿ. ಈ ಒಂದು ಅಂಗಡಿಯಲ್ಲಿ ಈ ದೊಡ್ಡ ಸೈಜ್ ಬ್ಯಾಟ್ರೀಸ್ ಇತ್ತು. ಒಂದೊಂದು ಬ್ಯಾಟ್ರಿಗೂ 200 ರೂಪಾಯಿ ಅಂತ ಹೇಳ್ತಾ ಇದ್ರು ಇವರು. ನನ್ಗಂತೂ ಈ ಬ್ಯಾಟ್ರಿದು ಯೂಸ್ ಕೇಸ್ ಇಲ್ಲ ಸದ್ಯಕ್ಕೆ, ಸೊ ನಾನು ಇದನ್ನ ಪರ್ಚೇಸ್ ಮಾಡಿಲ್ಲ. ಇಷ್ಟು ದೊಡ್ಡ ಬ್ಯಾಟ್ರೀಸ್ ನ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಚಿಕ್ಕ ಬೋರ್ಡ್ ಇತ್ತು ಅಲ್ಲಿ. ಇದು ನನಗೆ ಗೊತ್ತಿರೋ ಹಾಗೆ ಅಮೆಝಾನ್ ಫೈರ್ ಸ್ಟಿಕ್ ಅನ್ಸುತ್ತೆ, ಯಾಕಂದ್ರೆ ಅದ್ರಲ್ಲಿ ಮಾತ್ರ ಒಂದ್ ಸೈಡ್ HDMI ಮತ್ತೆ ಸೈಡ್ ಅಲ್ಲಿ ನಿಮ್ಗೆ ಮೈಕ್ರೋ USB ಸಿಗುತ್ತೆ.
ಇದೇ ಅಂಗಡಿಯಲ್ಲಿ ರ್ಯಾಮ್ ಸ್ಟಿಕ್ಸ್ ಇತ್ತು. ಇವೆಲ್ಲ ಲ್ಯಾಪ್ಟಾಪ್ ಹಾಕೋದು. ಸೊ 4GB ಇಂದ 8GB ವರೆಗೂ ಇತ್ತು. ಒಂದೊಂದಕ್ಕೂ ಪ್ರೈಸ್ ಬಂದು 600-700 ಅಂತ ಹೇಳ್ತಾ ಇದ್ರು. ಇಂಟ್ರೆಸ್ಟ್ ಇರೋರು ಇವ್ರ ಹತ್ರ ಪರ್ಚೇಸ್ ಮಾಡ್ಕೋಬಹುದು. ಬಟ್ ನಿಮ್ ರಿಸ್ಕ್ ಅಲ್ಲಿ ಪರ್ಚೇಸ್ ಮಾಡಿ. ಈ ಒಂದು ಶಾಪ್ ಇರೋದು ಮೇನ್ ರೋಡ್ ಅಲ್ಲಿ. ಅವ್ರ ಅಂಗಡಿಯಲ್ಲಿ ಈ ಒಂದು ಪ್ರಾಸೆಸರ್ ಇತ್ತು, ಅದನ್ನು ಎತ್ತಿ ನೋಡ್ತಾ ಇದ್ದೆ. ಇದು ಇಂಟೆಲ್ದು Core 2 Duo ಅಂತ ಪ್ರಾಸೆಸರು ಅಂಡ್ ಇದು ಪಿನ್ಲೆಸ್. ಸೊ ತುಂಬಾನೇ ಹಳೇದಲ್ಲ. ಪ್ರೈಸ್ ಬಂದು 300 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ವಾರ ಕೂಡ ಅಷ್ಟೇ ಒಂದು ವಿಚಿತ್ರವಾದ ಡಿವೈಸ್ ನಾವು ನೋಡಿದ್ವಿ. ಹಿಂದ್ಗಡೆ ಇರೋದು ಸ್ಪೀಕರ್ ತರ ಇತ್ತು, ಬಟ್ ಇದು ಎಕ್ಸಾಕ್ಟ್ಲಿ ಏನಂತ ನನಗೆ ಗೊತ್ತಿಲ್ಲ. ಆಸ್ ಯೂಶುವಲ್ ಆಗಿ ನಾನು ಸಬ್ಸ್ಕ್ರೈಬರ್ಸ್ ಮೇಲೆ ಬಿಡ್ತೀನಿ ಇದನ್ನ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ನನಗೂ ಒಂದು ಐಡಿಯಾ ಬರುತ್ತೆ. ಈ ಒಂದು ಐಟಮ್ ಪ್ರೈಸ್ ಬಂದ್ಬಿಟ್ಟು 600 ರೂಪಾಯಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಅಂಗಡಿಯಲ್ಲಿ ಮೊಬೈಲ್ ರಿಪೇರ್ ಮಾಡೋ ಡಿವೈಸ್ ನ ನೋಡಿದೆ. ಇದನ್ನ ಮೊಬೈಲ್ ಡಿಸ್ಪ್ಲೇಸ್ ಎಲ್ಲ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಹೀಟ್ ಮಾಡಿ. ಇದರದ್ದು ಪ್ರೈಸ್ 1200 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಒಂದು ಡಿವೈಸ್ ಮೀಡಿಯಾ ಡ್ರೈವ್ ಅಂತ ಇತ್ತು. ಇದರದ್ದು ಪ್ರೈಸ್ 400 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಇನ್ಬಿಲ್ಟ್ ಆಗಿ ಹಾರ್ಡ್ ಡಿಸ್ಕ್ ಬರುತ್ತೆ. ಸೈಜ್ ಬಂದು ತುಂಬಾನೇ ಚಿಕ್ಕ ಸೈಜ್. ಇದರಲ್ಲಿ 180GB ಏನೋ ನೋಡ್ದಾಗಿತ್ತು. ಇವಾಗ ನಾವು ಪೆನ್ ಡ್ರೈವ್ ಯೂಸ್ ಮಾಡೋ ತರ ಇದನ್ನ ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಹಾಗೆ ಅದೇ ಅಂಗಡಿಯಲ್ಲಿ ಈ ಒಂದು ರೋಬೋಟ್ ಕ್ಲೀನರ್ ನೋಡಿದ್ವಿ. ಇದು ಆಕ್ಚುಲಿ ಯುರೇಕಾ ಫೋರ್ಬ್ಸ್ ಬ್ರ್ಯಾಂಡ್ದು. ಇದರಲ್ಲಿ ನಿಮ್ಗೆ ಚಾರ್ಜರ್, ರಿಮೋಟ್ ಎಲ್ಲಾನು ಇತ್ತು. ಅಷ್ಟೇ ಅಲ್ಲ, ಇದು ವರ್ಕಿಂಗ್ ಅಲ್ಲಿ ಇತ್ತು ಅಂತ ಹೇಳ್ತಾ ಇದ್ರು. ಇದರದ್ದು ಪ್ರೈಸ್ 1500 ರೂಪಾಯಿ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಕೆನಾನ್ ಕ್ಯಾಮ್ರಾ ನೋಡಿದ್ವಿ. ಇದು ಆಚೆಯಿಂದ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ವಿತ್ ಲೆನ್ಸ್ ಬರ್ತಿತ್ತು. ಬ್ಯಾಟ್ರಿ ಕೂಡ ಇದರಲ್ಲಿ ಹಾಕಿ ಕೊಟ್ಟಿದ್ರು. ಇದರದ್ದು ಪ್ರೈಸ್ ಬಂದು 2500 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದನ್ನ ನಮ್ ಫ್ರೆಂಡ್ ಒಬ್ರು 2000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರು. ಸರಿ, ಹಾಗೆ ವ್ಯೂ ಪಾಯಿಂಟರ್ ಒಳಗ್ ನೋಡಿದ್ರೆ ಫುಲ್ ಡಾಟ್ಸ್ ಇತ್ತು. ಇದು ಮೋಸ್ಟ್ಲಿ ರಿಪೇರ್ ಮಾಡಬಹುದು ಅನ್ಸುತ್ತೆ. ಈ ಒಂದು ಅಂಗಡಿಯಲ್ಲಿ ಚೆನ್ನಾಗಿರೋ ಮತ್ತೆ ಬ್ರಾಂಡೆಡ್ ಆಗಿರೋ ಏರ್ಪಾಡ್ಸ್ ನ ಹಾಕಿದ್ರು. ಇಲ್ಲಿ ನಿಮ್ಗೆ ಬೋಟ್, ನಾಯ್ಸ್ ಈ ತರ ಬ್ರಾಂಡ್ಸ್ ಅಲ್ಲಿ ಇರೋ ಏರ್ಪಾಡ್ಸ್ ಎಲ್ಲ ನೋಡಕ್ ಸಿಗ್ಬಿಡುತ್ತೆ. ಹಾಗೆ ಈ ಫೇಕ್ ಏರ್ಪಾಡ್ಸ್ ಕೂಡ ಸಿಗುತ್ತೆ ಇಲ್ಲಿ. ಇದನ್ನ ಮಾತ್ರ ನಾನು ರೆಕಮೆಂಡೇ ಮಾಡಲ್ಲ. ಇದು ಬೋಟ್ ಬ್ರ್ಯಾಂಡ್, ನೋಡಕ್ಕೆ ಚೆನ್ನಾಗಿದೆ. ಇವಾಗ ನೀವು OnePlus ಬ್ರ್ಯಾಂಡ್ ಏರ್ಪಾಡ್ಸ್ ನೋಡಬಹುದು. ಬೋಟ್ ಅಲ್ಲೇ 400 ಸೀರೀಸ್ ಏರ್ಪಾಡ್ಸ್ ಬರ್ತಿತ್ತು, ಅದರಲ್ಲಿ ಒಂದಿದು. ಇವಾಗ ನೀವು ನೋಡ್ತಾ ಇರೋದು ಟರ್ಕಿ ಅಲ್ಲ, ಈ ಒಂದು ಬ್ರ್ಯಾಂಡ್ ಹೆಸರು ಟ್ರೂಕ್ ಅಂತ. ಇದು ಗೇಮಿಂಗ್ ಏರ್ಪಾಡ್ಸ್. ಇವೆಲ್ಲ ನಿಮ್ಗೆ 200-300 ರೂಪಾಯಿ ಪ್ರೈಸ್ ಮಾಡಿರ್ತಾರೆ. ಈ ಒಂದು MP3 ಪ್ಲೇಯರ್ ನೋಡಕ್ಕೆ ಡಿಫ್ರೆಂಟ್ ಆಗಿತ್ತು, ಸ್ಯಾಂಡಿಸ್ಕ್ದು. ಬಟ್ ಏನ್ ಒಂದೇ ಪ್ರಾಬ್ಲಮ್ ಅಂದ್ರೆ ಇದರಲ್ಲಿ ಬ್ಯಾಟ್ರಿ ಹಾಕ್ಬೇಕು. ಬ್ಯಾಟ್ರಿ ಮಾರೋ ರೇಟ್ಗೆ ಎಷ್ಟಂತ ಬ್ಯಾಟ್ರಿ ಹಾಕ್ತೀರಾ ಹೇಳಿ? ಸುಮ್ನೆ ಪ್ರೈಸ್ ಕೇಳೋಣ ಅಂತ ಕೇಳಿದೆ, 200 ರೂಪಾಯಿ ಕೊಟ್ಟು ತಗೊಂಡೋಗಿ ಅಂದ್ರು. ಬೇಡ ಸಾರ್ ಅಂದೆ. ಈ ಒಂದು ಡಿವೈಸ್ ಏನ್ ನೋಡ್ತಾ ಇದ್ದೀರಾ, ಇದು ತುಂಬಾನೇ ಯೂಸ್ಫುಲ್ ಆಗಿರೋ ಡಿವೈಸ್. ಫಸ್ಟ್ ಆಫ್ ಆಲ್ HDMI ಟು ಮಿನಿ HDMI. ಅಷ್ಟೇ ಅಲ್ಲ, ಇದನ್ನ ಇಟ್ಕೊಂಡು ನೀವು ಸಾಫ್ಟ್ವೇರ್ಸ್ ಕೂಡ ರೈಟ್ ಮಾಡ್ಬೋದು. ಫೈರ್ ಸ್ಟಿಕ್ ಆ ತರ ಡಿವೈಸಸ್ ಅಲ್ಲಿ. ನಮ್ ಬೈ ಅಂಗಡಿಗೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಪ್ರೊಜೆಕ್ಟರ್ಸ್ ಹಾಕಿದ್ರು. ಇವ್ರ ಹತ್ರ 3-4 ಪ್ರೊಜೆಕ್ಟರ್ಸ್ ಇತ್ತು. ಇವೆಲ್ಲ ಆಂಡ್ರಾಯ್ಡ್ ಇಲ್ಲ ಅಂದ್ರೂ ಇದರಲ್ಲಿ ಕೀಸ್ಟೋನ್ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಮತ್ತೊಂದು ಅಂಗಡಿಯಲ್ಲಿ ಈ ನೋಕಿಯಾದು 6600 ಅನ್ಸುತ್ತೆ ಈ ಮಾಡೆಲ್ ಹೆಸರು. ಈ ಒಂದು ಮಾಡೆಲ್ ಸ್ವಲ್ಪ ದಪ್ಪ ಇರುತ್ತೆ, ಬಟ್ ಇದರಲ್ಲಿ ತುಂಬಾನೇ ಫೀಚರ್ಸ್ ಇರುತ್ತೆ. ಸೊ ಇದನ್ನ ನಾನು ಪರ್ಚೇಸ್ ಮಾಡ್ಕೊಂಡೆ. ಆ ಒಂದು ಮಾಡೆಲ್ ದಪ್ಪ, ಈ ಒಂದು ಮಾಡೆಲ್ ತುಂಬಾನೇ ಸ್ಲಿಮ್ ಆಗಿರುತ್ತೆ. ಸ್ಲಿಮ್ ಅಂದ್ರೆ ಎಕ್ಸ್ಟ್ರೀಮ್ ಸ್ಲಿಮ್. ಈ ಮಾಡೆಲ್ ಯಾವ್ದು ಅಂತ ಕಮೆಂಟ್ ಮಾಡಿ. ಅದೇ ಅಂಗಡಿಯಲ್ಲಿ ಬೆರಲ್ ಸೈಜ್ ಇರೋ ಫೋನ್ ನೋಡಿದೆ. ಈ ಮೊಬೈಲ್ ನ ಕಿವಿ ಮೇಲಿಟ್ಟು ಮಾತಾಡ್ಬೇಕಾ ಇಲ್ಲ ಕಿವಿ ಒಳಗಿಟ್ಟು ಮಾತಾಡ್ಬೇಕಾ ಐಡಿಯಾನೇ ಇಲ್ಲ. ಇದು ನೋಡಕ್ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ಇದನ್ನು ಆಡ್ ಟು ಕಾರ್ಟ್ ಮಾಡ್ಕೊಂಡೆ. ಬಟ್ ಇದರಲ್ಲಿ ಬ್ಯಾಟ್ರಿ ಇರ್ಲಿಲ್ಲ. ಅವ್ರ ಅಂಗಡಿಯಲ್ಲಿ ಈ ವಿಚಿತ್ರವಾಗಿರೋ CCTV ಕ್ಯಾಮ್ರಾನ ನೋಡ್ತಾ ಇದ್ದೆ. ಕಂಪ್ಲೀಟ್ ಮೆಟಲ್ ಮತ್ತೆ ನೋಡಕ್ಕೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಮೇಲ್ಗಡೆ ಕ್ಯಾಮ್ರಾ, ಕೆಳಗಡೆ ಯಾವ್ದೋ ರೀತಿ ಸೆನ್ಸರ್ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 800 ರೂಪಾಯಿ ಅಂತ ಹೇಳಿದ್ರು. ಈ ಒಂದು ಅಂಗಡಿಯಲ್ಲಿ DJI ಇದು ಡ್ರೋನ್ ಬ್ಯಾಟ್ರಿ ಇತ್ತು. ಇದು ಮ್ಯಾವಿಕ್ ಅನ್ಸುತ್ತೆ. ಪ್ರೈಸ್ ಕೇಳಿದ್ದಕ್ಕೆ 1200 ರೂಪಾಯಿ ಅಂತ ಹೇಳ್ತಾ ಇದ್ರು. ಇವ್ರ ಹತ್ರ 2 ಪೀಸ್ ಇತ್ತು. ಸೊ ಲಕ್ ಇರೋರು ಬೇಗನೆ ನೆಕ್ಸ್ಟ್ ವೀಕ್ ಹೋದ್ರೆ ಸಿಗ್ಬೋದು. ಇನ್ನೊಂದು ಅಂಗಡಿಯಲ್ಲಿ ಈ ಒಂದು ಆಂಟಿಕ್ ಆಗಿರೋ ಟೆಲಿಫೋನ್ ಇತ್ತು. ಈ ಒಂದು ಡೈಲಿಂಗ್ ಸ್ಟೈಲ್ ನನ್ಗೆ ತುಂಬಾನೇ ಇಷ್ಟ. ನಾನು ಕಾಲೇಜ್ ಓದ್ತಿರ್ಬೇಕಾದ್ರೆ ಒಂದ್ ಮನೆಗೆ ಟ್ಯೂಷನ್ ಕೊಡಕ್ ಹೋಗ್ತಾ ಇದ್ದೆ, ಶ್ರೀಮಂತರ ಮನೆ. ಅಲ್ಲಿ ಈ ಟೆಲಿಫೋನ್ ನ ಯೂಸ್ ಮಾಡ್ತಾ ಇದ್ರು. ಈ ಒಂದು ಟೆಲಿಫೋನ್ ಪ್ರೈಸ್ ಬಂದ್ಬಿಟ್ಟು 1400 ರೂಪಾಯಿ ಅಂತ ಹೇಳ್ತಾ ಇದ್ರು. ಹಿಂದ್ಗಡೆ 2 ಬೆಲ್ ನೋಡಿದೆ. ಮೇ ಬಿ ಇದೇ ಸೌಂಡ್ ಮಾಡುತ್ತೆ ಅನ್ಸುತ್ತೆ, ಟ್ರಿಂಗ್ ಟ್ರಿಂಗ್ ಅಂತ. ಯಾರಿಗೆಲ್ಲ ಚಿಕ್ಕ ವಯಸ್ಸು ನೆನಪಾಯ್ತು ಇದನ್ನ ನೋಡಿ ಕಮೆಂಟ್ ಮಾಡಿ. ಅದೇ ಅಂಗಡಿಯಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮ್ ನೋಡಿದೆ. ಅದ್ರಲ್ಲೇನಪ್ಪ ದೊಡ್ಡ ವಿಷಯ ಅಂದ್ರೆ ಇದು JBLದು ಒಂದು ಸೌಂಡ್ ಬಾರ್ ಮತ್ತೆ ಸಬ್ ಊಫರ್ ಇತ್ತು. ಪ್ರೈಸ್ ಕೇಳಿದ್ದಕ್ಕೆ 12,000 ಅಂತ ಹೇಳಿದ್ರು. ನನಗ್ ಗೊತ್ತಿರಂಗೆ ವರ್ತೆ ಗುರು ಇದು. ಅದೇ ಅಂಗಡಿಯಲ್ಲಿ ಕಾರ್ದು ಮೀಡಿಯಾ ಸಿಸ್ಟಮ್ ಇತ್ತು. ಇವೆಲ್ಲ ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಬಂದ್ಬಿಡುತ್ತೆ ಅನ್ಸುತ್ತೆ. ಪ್ರೈಸ್ ಕೇಳಿದ್ದಕ್ಕೆ 3000 ಅಂತ ಹೇಳಿದ್ರು, ವಿತ್ ಬಾಕ್ಸ್ ಪೀಸ್ ಅಂತ ಹೇಳಿದ್ರು ಇದು. ಮತ್ತೆ ಅಲ್ಲಿ Xbox 360 ನೋಡಿದೆ. ಬರೀ ಕನ್ಸೋಲ್ ಮತ್ತೆ ಚಾರ್ಜರ್ ಇತ್ತಷ್ಟೇ ಇದರಲ್ಲಿ. ಇದು ಹಳೇದಾಗಿದ್ರು ತುಂಬಾನೇ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು. ನೀಟ್ ಅಂಡ್ ಕ್ಲೀನ್, ಯಾವುದೇ ರೀತಿ ಡೆಂಟ್ ಸ್ಕ್ರಾಚಸ್ ಯಾವ್ದು ಇರ್ಲಿಲ್ಲ. ಪ್ರೈಸ್ ಕೇಳಿದ್ದಕ್ಕೆ 3500 ಅಂತ ಹೇಳಿದ್ರು. ಈ ವಾರ ಮತ್ತೆ ನಮಗೆ ಇನ್ನೊಂದು ಆಪಲ್ ಮೌಸ್ ನೋಡಕ್ ಸಿಕ್ತು. ಇದು ಕೂಡ ಬ್ಯಾಟ್ರಿ ಆಪರೇಟೆಡ್ ಅಂಡ್ ಪ್ರೈಸ್ ಬಂದು 1500 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ತರ ಮಾನಿಟರ್ಸ್ ಅಲ್ಲಿ ಯಾವುದೇ ರೀತಿ ಫಿಲಮ್ ನೋಡ್ಬೋದು ಕಣ್ರಿ. ಎಷ್ಟು ಯುನೀಕ್ ಆಗಿ ಕ್ಯೂಟ್ ಆಗಿದೆಯಲ್ಲ. ಇದು ಆಕ್ಚುಲಿ GPS ಮಾನಿಟರ್. ಮೇಲ್ಗಡೆ ಒಂದು ಕೇಬಲ್ ಕನೆಕ್ಟ್ ಮಾಡಿ ಯೂಸ್ ಮಾಡೋ ತರ ಇದು. ಇದ್ರದ್ದು ಪ್ರೈಸ್ ಕೇಳಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 600 ರೂಪಾಯಿ ಅಂತ ಹೇಳಿದ್ರು. ಈ ಒಂದು ಡಿವೈಸ್ ಫಸ್ಟ್ ನೋಡಿದ ಕೂಡಲೇ 8 ಬಾಲ್ದು ಒಂದು ಮ್ಯಾಜಿಕ್ ಬಾಲ್ ಬರ್ತಿತ್ತಲ್ಲ ಅದು ಅನ್ಕೊಂಡೆ. ಬಟ್ ನೋಡಿದ್ರೆ ಇದೊಂದು ಬ್ಲೂಟೂತ್ ಸ್ಪೀಕರ್. ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಸರಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇ.
ಈ ಒಂದು ಚಾರ್ಜರ್ ಬ್ಲ್ಯಾಕ್ಬೆರಿದು, ಬಟ್ ಎಕ್ಸಾಕ್ಟ್ಲಿ ಯಾವ ಬ್ಲ್ಯಾಕ್ಬೆರಿ ಡಿವೈಸ್ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಮೊಬೈಲ್ ಯಾವುದಂತ ಒಂದು 2 ಸೆಕೆಂಡ್ಸ್ ಪಾಸ್ ಕೊಡ್ತೀನಿ, ಕಮೆಂಟಲ್ಲಿ ಹಾಕಿ. ಹೆಸರು ಅದರಲ್ಲೇ ಇದೆಯಲ್ಲಪ್ಪ ಅಂತ ನೀವು ಹೇಳೋದು ನನಗೆ ಕೇಳಿಸ್ತಾ ಇದೆ. ಬಟ್ ನಂತರ ಈ ಮೊಬೈಲ್ಗೆ ಕ್ರೇಜ್ ಇರೋರು ತುಂಬಾ ಜನ ಇದ್ದೀರಾ. ಅವ್ರಿಗೆಲ್ಲ ಈ ಒಂದು ಕ್ಲಿಪ್ಪು ಡೆಡಿಕೇಟೆಡ್. ಅಂಡ್ ಈ ಒಂದು ಮೊಬೈಲ್ನ ನಾನು ಪರ್ಚೇಸ್ ಮಾಡ್ಕೊಂಡೆ. ಬಟ್ ಈ ಒಂದು ಮೊಬೈಲ್ ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇರಲಿಲ್ಲ. ಸೊ ಬೇಗನೆ ರೆಸ್ಟೋರೇಷನ್ ಬರುತ್ತೆ. ಇದನ್ನ ಫಸ್ಟ್ ನಾನು ಗೇಮ್ ಬಾಯ್ ಅನ್ಕೊಂಡೆ, ಬಟ್ ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ನಥಿಂಗ್ ಅವರು ಗೇಮಿಂಗ್ ಕನ್ಸೋಲ್ ರಿಲೀಸ್ ಮಾಡಿದ್ರೆ ಹೆಂಗಿರುತ್ತೆ ಅದೇ ತರ ಇದೆ ಇದು. ರೆಟ್ರೋ ಗೇಮ್ ಅಂತ ಹಾಕಿದೆ. ಸೊ ಮೋಸ್ಟ್ಲಿ ಆ ಮಾರಿಯೋ ಗೇಮ್ ಅದೆಲ್ಲ ಇರಬೇಕು. JVC ಬ್ರ್ಯಾಂಡ್ ಯಾರಿಗೆಲ್ಲ ಗೊತ್ತಿದೆ ಹೇಳಿ. ಇವ್ರ ಹ್ಯಾಂಡಿ ಕ್ಯಾಮ್ಸ್ ಅಲ್ಲಿ ಏನ್ ವಿಶೇಷತೆ ಅಂದ್ರೆ ಆಸ್ ಯೂಶುವಲ್ ಮೆಮೊರಿ ಕಾರ್ಡ್ ಅಂತೂ ಹಾಕ್ಬೋದು. ಅಂಡ್ ಇದರಲ್ಲಿ ಇನ್ಬಿಲ್ಟ್ ಹಾರ್ಡ್ ಡಿಸ್ಕ್ ಇದೆ 30GB. ಇದಕ್ಕೆ ಬ್ಯಾಟ್ರಿ ಮಾತ್ರ ಇದಿದ್ರೆ ನಾನು 100% ಪರ್ಚೇಸ್ ಮಾಡ್ಕೊಂತ ಇದ್ದೆ. ಈ ಮಾಡೆಲ್ಸ್ ಬ್ಯಾಟ್ರಿ ಸಿಗೋದು ತುಂಬಾನೇ ಕಷ್ಟ. ಸೇಮ್ ಮಾಡೆಲ್ ಬೇರೆ ಕಲರ್. ಸಂಡೇ ಬಜಾರಲ್ಲಿ ನಾನು ನಿಮ್ಗೆ ಕಲರ್ ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಕಣ್ರಿ. ಯಾರು ಕೊಡ್ತಾರೆ ಹೇಳಿ. ಇನ್ನೊಂದು ಅಂಗಡಿಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಈ ಒಂದು ಕ್ಯಾಮ್ರಾನ ಎತ್ತಿ ನೋಡ್ತಾ ಇದ್ರು. ಸೊ ವಿಡಿಯೋ ಮಾಡ್ಕೊಂಡೆ ಹಂಗೆ. ಈ ಒಂದು ಸೋನಿ ಕ್ಯಾಮ್ರಾ ಅಲ್ಲಿ ವ್ಯೂ ಫೈಂಡರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಆಂಟಿಕ್ ಅಂದ್ರೆ ಆಂಟಿಕ್, ತುಂಬಾನೇ ಆಂಟಿಕ್. ನಿಮ್ಗೇನಾದ್ರು ಈ ಕ್ಯಾಮ್ರಾ ಯಾವ ವರ್ಷದಲ್ಲಿ ರಿಲೀಸ್ ಆಗಿತ್ತು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಂಟಿಕ್ ಕಲೆಕ್ಟರ್ಸ್ ಯಾರಿದ್ದೀರಾ, ಇದ್ರದ್ದು ಪ್ರೈಸ್ ಬಂದು 2500 ರೂಪಾಯಿ ಅಂತ ಹೇಳ್ತಾ ಇದ್ರು. ಹಾಗೆ ಮತ್ತೊಂದು ಅಂಗಡಿಯಲ್ಲಿ ಒಂದು MP4 ಪ್ಲೇಯರ್ ನೋಡಿದೆ. ನಾನು ಆಪಲ್ ಅನ್ಕೊಂಡೆ, ಬಟ್ ಇದು ಒಂದು ಒಳ್ಳೆ ಬ್ರ್ಯಾಂಡ್ ಅಂತಾನೆ ನಮ್ಮ ಫ್ರೆಂಡ್ ಹೇಳಿದ್ರು. ಇನ್ಬಿಲ್ಟ್ ಆಗಿ 30GB ಬರ್ತಿತ್ತು ಇದರಲ್ಲಿ. ಸೊ ನಾನು ಇದನ್ನ ಪರ್ಚೇಸ್ ಮಾಡ್ಕೊಂಡೆ. ಅದೇ ಅಂಗಡಿಯಲ್ಲಿ ಬೈಜೂಸ್ದು ಟ್ಯಾಬ್ ಒಂದು ನೋಡಿದ್ವಿ. ಬೈಜೂಸ್ ಟ್ಯಾಬ್ ಏನ್ ಸ್ಪೆಷಾಲಿಟಿ ಅಂದ್ರೆ ಮಕ್ಕಳಿಗೆಲ್ಲ ಓದಕ್ಕೆ ತುಂಬಾನೇ ಯೂಸ್ಫುಲ್ ಇದು. ಇದ್ರದ್ದು ಪ್ರೈಸ್ ಬಂದು 1200 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದು ಯಾವ ಜನರೇಷನ್ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಅದೇ ಅಂಗಡಿಯಲ್ಲಿ ಲೆನೋವೋ ಲ್ಯಾಪ್ಟಾಪ್ ಒಂದು ನೋಡ್ತಾ ಇದ್ದೆ. ಇದು ಬಂದು ಯೋಗ ಸೀರೀಸ್ ಕನ್ವರ್ಟಬಲ್ ಲ್ಯಾಪ್ಟಾಪ್ ವಿತ್ ಟಚ್ ಸ್ಕ್ರೀನ್ ಬಂದ್ಬಿಡುತ್ತೆ. ಪ್ರಾಸೆಸರ್ ಬಂದು i5 ಅಂತ ಇದೆ. ಪ್ರೈಸ್ ಬಂದು 5500. ಅಲ್ಲೇ ಪಕ್ಕದಲ್ಲಿ ಈ ಒಂದು ಆಪಲ್ದು ಕೀಬೋರ್ಡ್ ನೋಡಿದೆ. ಇದು ಆಕ್ಚುಲಿ ರೀಚಾರ್ಜಬಲ್ ಅಂಡ್ ಇದು ಕರೆಂಟ್ ಜನರೇಷನ್ದು. ಇದನ್ನ ನಾವು ಕಮ್ಮಿ ಕೇಳಿದ್ವಿ, ಬಟ್ ಕಮ್ಮಿ ಕೊಟ್ಟಿಲ್ಲ ಅವರು. ಇದಕ್ಕೆ ಪ್ರೈಸ್ ಬಂದು 2200 ರೂಪಾಯಿ ಅಂತ ಹೇಳ್ತಾ ಇದ್ರು. ಮಾರ್ಕೆಟ್ ಇಂದ ನಮ್ ಸಬ್ಸ್ಕ್ರೈಬರ್ ಒಬ್ರು ಈ ಒಂದು DVD ಪ್ಲೇಯರ್ ನ ಪರ್ಚೇಸ್ ಮಾಡಿದ್ರು. ಇದು ಹ್ಯುಂಡೈ ಕಂಪನಿದು. ಮೋಸ್ಟ್ಲಿ ಆ ಟೈಮಲ್ಲಿ ಕಾರ್ಗಳ ವ್ಯಾಪಾರ ಡಲ್ ಹೊಡಿತಿತ್ತು ಅನ್ಸುತ್ತೆ. ಅವ್ರ ಸಮಾಧಾನಕ್ಕೋಸ್ಕರ ಒಂದ್ಸತಿ ಇದನ್ನ ಚೆಕ್ ಮಾಡಿದ್ವಿ. ಕೇಬಲ್ ನ ಕನೆಕ್ಟ್ ಮಾಡಿ ಆನ್ ಮಾಡಿದ ಕೂಡಲೇ 1 ಸೆಕೆಂಡ್ ಆ ಲೈನ್ಸ್ ನೋಡ್ಬಿಟ್ಟು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು. ಆಮೇಲೆ ಅದು ಆಸ್ ಯೂಶುವಲ್ ಆನ್ ಆಯ್ತು. ಈ ಒಂದು ಅಂಗಡಿಯಲ್ಲಿ ಬಾಕ್ಸ್ ಪೀಸ್ ಅಲ್ಲಿ ಈ ಜಾಯ್ಸ್ಟಿಕ್ ನ ಮಾರ್ತಾ ಇದ್ರು. MRP 2200 ರೂಪಾಯಿ ಇದೆ, 1100 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ರು. ಇದು ವೈರ್ಡ್ ವೈರ್ಲೆಸ್ ಗೊತ್ತಿಲ್ಲ. ಸೊ ಬರೀ ವಿಡಿಯೋ ಮಾಡ್ಕೊಂಡೆ. ಬಿಸ್ಲಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರೋದೆ. ಅದರಲ್ಲೂ 100 ರೂಪಾಯಿಗೆ ಒಂದು ಸಿಕ್ಕಿದ್ರೆ ಬಿಡ್ತೀವ. ಅದರಲ್ಲೂ ಸ್ಪೀಡ್ ಲೆವೆಲ್ 3 ಲೆವೆಲ್ ಬೇರೆ. ಗಾಳಿ ಆ ಬಿಸ್ಲಿಗೆ ಚೆನ್ನಾಗೇ ಬೀಸ್ತಿತ್ತು. ಈ ಒಂದು ಗೇಮಿಂಗ್ ಕನ್ಸೋಲ್ ನೋಡಿ, ಇದು ಆಂಡ್ರಾಯ್ಡ್ದು. ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಈ ಡಿವೈಸಸ್ ಎಲ್ಲ ತುಂಬಾನೇ ಕಾಸ್ಟ್ಲಿ. ಇವ್ರು ಇದನ್ನ 1200 ರೂಪಾಯಿಗೆ ಮಾರ್ತಾ ಇದ್ರು. ಡಿಸ್ಪ್ಲೇ ಕೂಡ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇತ್ತು ಇದ್ರದ್ದು. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ವ್ಯಾಕ್ಯೂಮ್ ಕ್ಲೀನರ್ ನ ಯಾರ ಜೊತೆ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಕೊನೆಯಲ್ಲಿ ತೋರಿಸ್ತೀನಂತ. ಅದು ನನ್ನ ಫ್ರೆಂಡು ಸ್ಮಾರ್ಟ್ ಮಾರ್ಕೆಟ್ 360 ಅವರು. ಈ ವಾರ ನಮ್ಮ ಪರ್ಚೇಸ್ ಎಲ್ಲ ಮುಗೀತು, ಪ್ಲಸ್ ವಿಡಿಯೋನು ಮಾಡ್ಕೊಂಡ್ವಿ. ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕನ್ ಒತ್ತಿ. ಹಾಗೆ ನಾನು ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವೀಕ್. ಟಾಟಾ, ಬೈ ಬಾಯ್.